ಪತ್ರಿಕಾ ವರದಿಗಾರ ಮಿತ್ರರೇ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸಹೋದರರೇ, ಏನಿವತ್ತು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಚಿಂತಾಮಣಿ ನಗರದಲ್ಲಿ ಇಡೀ ತಾಲೂಕಿನಲ್ಲೇ ಒಂದು ಹಬ್ಬದ ವಾತಾವರಣ ಮಾಡಬೇಕಂತ ಇಲ್ಲಿ ಸೇರಿರ್ತಕ್ಕಂಥ ನಾವು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಒಂದು ಸಂಕಲ್ಪ ಮಾಡಿದ್ವಿ. ಅದನ್ನು ಈ ಬಾರಿ 135ನೇ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಮತ್ತು ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಭಾವಚಿತ್ರಗಳು ಮತ್ತು ನೀಲಿ ಬಂಟಿಂಗ್ಸು ಇವೆಲ್ಲ ಕಟ್ಟಿ ಬಹಳ ಅದ್ದೂರಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡುವುದೊಂದೇ, ಏನು ಅಂಬೇಡ್ಕರ್ ಅಂದರೆ SC ST ಮತ್ತು ಒಲಮಾದಿಗಳಿಗೆ ಸೀಮಿತ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಅನೇಕ ಧರ್ಮಗಳು ಮತ್ತು ಅನೇಕ ಜಾತಿಗಳು ಮತ್ತು ಇಲ್ಲಿರ್ತಂಥ ಶೋಷಣೆಯ ವಿರುದ್ಧ ಹೋರಾಡಿ ಅವರು ಸಂವಿಧಾನದ ಮುಖಾಂತರ ಈ ದೇಶದ ಎಲ್ಲ ಸರ್ವಜಾತಿಗಳನ್ನು ತಮ್ಮ ಭಾರತ ಮಾತೆಯ ಮಡಿಲಿನಲ್ಲಿ ಸಮಾನತೆಯಿಂದ ಬಳತಕ್ಕಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರ. ಹಾಗಾಗಿ ಅವರು ವಿಶ್ವ ಮಾನವರಾಗಿ ಹೊರಹೊಮ್ಮಿದ್ದಾರೆ. ಅವರು ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಇವತ್ತು ಒಂದು ಐಷಾರಾಮಿ ಬದುಕನ್ನು ಸಾಗಿಸಲು ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯನ ಮುಖ್ಯ ಕಾರಣ. ಹಾಗಾಗಿ ಈ ಸಾರ್ವಜನಿಕರ ಏನು SC ST ಮತ್ತು OBC ಧಾರ್ಮಿಕ ಅಲ್ಪಸಂಖ್ಯಾತರು ಈ ಥರ ಅಂದಿರ ಎಲ್ಲರೂ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ಈ ಅದ್ದೂರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಚಿಂತಾಮಣಿ ತಾಲೂಕಿನ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದಂಥ ಒಂದು ಪ್ರತಿಮೆ ವಿಚಾರದಲ್ಲಿ ಇಡೀ ತಾಲೂಕಿನಾದ್ಯಂತ ಗೊಂದಲದ ವಾತಾವರಣವನ್ನು ಸೃಷ್ಟಿಸಿದ್ರು. ಅದು ರಾಜಕೀಯ ಪ್ರೇರಿತ ಅದು ಇದು ಅಂತ ಹೇಳ್ಬಿಟ್ಟು ಸೃಷ್ಟಿಸಿದ್ರು. ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಈ ಒಕ್ಕೂಟದ ವ್ಯವಸ್ಥೆ ಏನಿದೆ, ನಾವು ಯಾವುದು ಅದನ್ನು ಗೊಂದಲದಲ್ಲಿ ಸೃಷ್ಟಿಸಿಲ್ಲ. ಕೆಲವರು ಷಡ್ಯಂತ್ರಗಳಿಂದ ಅದು ಗೊಂದಲಕ್ಕೀಡಾಯಿತು. ಹಾಗಾಗಿ ನಾವು ಅದರ ವಿಚಾರವಾಗಿ ಮನವಿ ಮಾಡೋದೊಂದೇ, ಏನಿಲ್ಲಿರ್ತಕ್ಕಂಥ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಹೋರಾಟದ ಮುಖಾಂತರ ನಮಗೆ ನ್ಯಾಯಾಲಯದ ಆದೇಶ ಮತ್ತು ಸರ್ಕಾರದ ಆದೇಶ ಬಂದ ನಂತರ ನಾವು ರಾಜಾರೋಷವಾಗಿ ಸರ್ಕಾರದ ಜಿಲ್ಲಾಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು ಅಥವಾ ಸರ್ಕಾರದಿಂದ ನಾವು ರಾಜಾರೋಷವಾಗಿ ಅದೇ ಸ್ಥಳದಲ್ಲಿ ಪುತ್ಥಳಿಯನ್ನು ಮರುಸ್ಥಾಪನೆ ಮಾಡ್ತೀವಿ ಹೊರತು ರಾತ್ರೋರಾತ್ರಿ ಆಗಲಿ ಅಥವಾ ಬೇರೆ ಅದನ್ನು ಗೊಂದಲ ಈಡು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲ್ಲ. ಇದನ್ನು ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ತೀನಿ. ಸುಮ್ಮನೆ ನಾವು ಇವಾಗ ಅಂಬೇಡ್ಕರ್ ಜಯಂತಿ ಅದ್ದೂರಿ ಮಾಡಬೇಕಾದ್ರೆ ನಾವೊಂದು ಪುತ್ಥಳಿನ ತರಿಸಿದ್ದೀವಿ ಮೆರವಣಿಗೆಗಾಗಿ, ಅದನ್ನು ಮತ್ತೆ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅಂತ ಪೊಲೀಸರಿಗೆ ಸುಳ್ಳು ಮಾಹಿತಿ ಕೊಟ್ಟು ಪೊಲೀಸರು ಅದನ್ನು ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕೈ ಬಿಡಬೇಕು. ನಾವು ಯಾವತ್ತೂ ಸಹ ರಾತ್ರೋರಾತ್ರಿ ಆಗಲಿ ಅಥವಾ ಕಾನೂನು ಬಾಹಿರವಾಗಿ ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಮಾಡೋ ರೀತಿಯಲ್ಲಿ ನಾವು ಯಾವತ್ತೂ ಅದನ್ನು ಪ್ರತಿಷ್ಠಾಪನೆ ಮಾಡಲ್ಲ. ನಾವೇನಿದ್ರು ಕಾನೂನುಬದ್ಧವಾಗಿ ಹಗಲಲ್ಲೇ ರಾಜಾರೋಷವಾಗಿ ಜಿಲ್ಲಾಡಳಿತದ ಸಮ್ಮುಖದಲ್ಲೇ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ಅದರಿಂದ ಪೊಲೀಸ್ ಅವರು ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಅದಕ್ಕೆ ಗೊಂದಲಕ್ಕೀಡಾಗಿ ಸುಮ್ಮನೆ ನಮ್ಮ ಸಾರ್ವಜನಿಕ ವಲಯದಲ್ಲಿ ಏನೋ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತ ಪೊಲೀಸರಲ್ಲೂ ಸಹ ಮನವಿ ಮಾಡ್ತೀನಿ. ಹಾಗಾಗಿ ಏನು ಇವತ್ತು ನಾವು ತಿಂಗಳು ಅಂದರೆ ಮೇ 21ನೇ ತಾರೀಕು ಗುರುವಾರದಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ
ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಇದರಲ್ಲಿ ನಾವು ಏನು ಸ್ವಾಗತ ಸಮಿತಿ ಇರ್ಬೋದು, ಅಥವಾ ಪ್ರಚಾರ ಸಮಿತಿ ಇರ್ಬೋದು, ಹಣಕಾಸಿನ ಸಂಸ್ಥೆ ಇರ್ಬೋದು, ಅಥವಾ ವರ್ಕಿಂಗ್ ಕಮಿಟಿ ಅಂತ ಏನು ಮಾಡಿದ್ವಿ, ಕಾರ್ಯನಿರ್ವಾಹಕ ಕಮಿಟಿ, ಈ 4 ಸಮಿತಿಗಳು ಇವತ್ತಿಂದ ಕಾರ್ಯಕ್ರಮಕ್ಕೆ ಚಾಲನೆ ಮಾಡಿ ಪ್ರತಿ ಹಳ್ಳಿಯಲ್ಲೂ ಹೋಗಿ ಆ ಸಮುದಾಯಗಳಿಗೆ ವಿಚಾರವನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಪಾಂಪ್ಲೆಟ್ ಅನ್ಕೊಟ್ಟು. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಏನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಮೇ 21ನೇ ತಾರೀಕು ನಡೀತಕ್ಕಂಥ ಭೀಮೋತ್ಸವ 26ರ ಕರಪತ್ರ ಏನಿದೆ, ಈ ಕರಪತ್ರ ಎಲ್ಲರೂ ಎತ್ತಿದ್ದೀವಿ. ಈ ಕರಪತ್ರ ಎತ್ಕೊಂಡು 4 ಸಮಿತಿಗಳು ಇವತ್ತೇ ಕಾರ್ಯ ಪ್ರವೃತ್ತರಾಗ್ತಾರೆ. ಇದಾದ ಮೇಲೆ ನಾವು ಮೇ 21ನೇ ತಾರೀಕು ಸುಮಾರು ಒಂದು 5,000 ಜನ ಸೇರಿ ಮತ್ತು ಪ್ರತಿ ಪಂಚಾಯಿತಿಯಿಂದ ಒಂದೊಂದು ಪಲ್ಲಕ್ಕಿನ ಮತ್ತೆ ಡೊಳ್ಳು ಕುಣಿತ ಇರ್ಬೋದು, ಏನು ವಾದ್ಯಗೋಷ್ಠಿಗಳಿರ್ತಕ್ಕಂಥ ಏನು ಕಲಾಮಂಡಳಿ ಇದೆ, ಇವನ್ನೆಲ್ಲ ಬಹಳ ಅದ್ದೂರಿಯಿಂದ ಮಾಡಬೇಕಂತ ನಾವು ಚಿಂತನೆ ಮಾಡಿದ್ದೀವಿ. ಹಾಗಾಗಿ ಪತ್ರಿಕಾ ಮಾಧ್ಯಮದವರು, ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಂತ ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತಾ ನನ್ನ ಮಾತನ್ನು. ಚಿಂತಾಮಣಿಯಲ್ಲಿ ಅದ್ದೂರಿಯಾಗಿರ್ತಕ್ಕಂತಹ ಒಂದು ಭೀಮೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ದಲಿತ ಸಂಘಟನೆಯ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಆ ಮುಖೇನ ಈಗಾಗಲೇ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ಒಂದು ರೂಪುರೇಷೆಗಳನ್ನು ತಿಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ದಲಿತ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ಎಲ್ಲ ನನ್ನ ಅಂಬೇಡ್ಕರ್ನ ಅಭಿಮಾನಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕಾಗತ್ತೆ. ಭಾಗವಹಿಸೋದ್ರ ಜೊತೆಗೆ ನಾವು ವಿಶೇಷವಾಗಿ ಈ ಒಂದು ಭೀಮೋತ್ಸವದಲ್ಲಿ ಅಂಬೇಡ್ಕರ್ ಅವರ ಒಂದು ಆಶೆ ಏನಿದೆ, ಏನು ವಿದ್ಯೆಯನ್ನು ದಾರಿ ಮಾಡಬೇಕು, ಆ ದಾರಿಯ ಮೂಲಕ ಸಮಾಜದ ಏಳಿಗೆಯನ್ನು ನಾನು ನೋಡಬೇಕು ಅನ್ನುವಂತಹ ಒಂದು ಏನು ಕನಸನ್ನು ಕಟ್ಕೊಂಡಿದ್ರು, ಆ ಕನಸನ್ನು ನಾವು ಭೀಮ ಮಕ್ಕಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನನಸು ಮಾಡಲಿಕ್ಕೆ ನಾವು ಇವತ್ತು ಸಂದರ್ಭದಲ್ಲಿ ಒಂದು ಪಣವನ್ನು ತೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಏನು 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನಲ್ಲಿ ಅತಿ ಹೆಚ್ಚು PUC ಮತ್ತು SSLC ವಿದ್ಯಾರ್ಥಿಗಳು ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಒಂದು 75% ಮೇಲೆ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಭೀಮೋತ್ಸವದಲ್ಲಿ ನಾವು ಅವರನ್ನು ಸನ್ಮಾನಿಸುವ ಮತ್ತು ಒಂದು ಕಿರುಕಾಣಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ನಾವು ಪ್ರಚಾರ ಸಮಿತಿ ಹಳ್ಳಿಗಳಿಗೆ ಹೋಗ್ತೀವಿ, ಆ ಸಂದರ್ಭದಲ್ಲಿ ನಮಗೆ ಆ ವಿಚಾರವನ್ನು ತಿಳಿಸುವುದರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮೂರ್ತಿ ಕಾರ್ಗಿಲ್ ಇವರ ಮೊಬೈಲ್ನ ಸಂಖ್ಯೆ 9483834013. ಇದರ ಜೊತೆಗೆ ಸಂತೋಷ್ ಅವರು ವಿನೋಬಾ ಕಾಲೋನಿಯಿಂದ 8660728134 ಈ ಸಂಖ್ಯೆಗಳಿಗೆ, ಈ ಮೊಬೈಲ್ ಸಂಖ್ಯೆಗೆ ನೀವು ಹೆಸರನ್ನ ನೋಂದಾಯಿಸಿಕೊಳ್ಳೋದ್ರ ಜೊತೆಗೆ ನೀವು ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳನ್ನ ಕುಟುಂಬ ಸಮೇತ ಬಂದು ಆ ಒಂದು ಅದ್ದೂರಿಯ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂಬೇಡ್ಕರ್ ಜಯಂತಿಯನ್ನ ಯಶಸ್ವಿ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. 2026 ಭೀಮೋತ್ಸವಕ್ಕೆ 2026 ಭೀಮೋತ್ಸವಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ